ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದು ನಾವು ಕನ್ನಡದಲ್ಲಿ ಕೇಳುವಂತಹ KPSC, KEA, FDA, SDA, PDO, ಗ್ರೂಪ್ ಸಿ ಮತ್ತು ನಾನಾ ರೀತಿ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಸಮಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಅ ಎಂದರೆ ವಿಷ್ಣು, ಅಂಕ ಅಂದರೆ ಕೊಕ್ಕೆ, ಅಂಕುಶ, ಕೊಂಕು. ಅಂಕ ಎಂದರೆ ಅಂಕವಣ, ಅಂಕ ಎಂದರೆ ತೊಡೆ, ಅಂಕ ಎಂದರೆ ಗುರುತು, ಹೆಸರು, ಬಿರುದು, ಯುದ್ಧ, ಸ್ಪರ್ಧೆ, ಕಾಳಗ, ಹೋರಾಟ ಇತ್ಯಾದಿಗಳು ನಡೆಯುವ ಸ್ಥಳ. ಅಂಕ ಅಂತಂತಂದರೆ ಮತ್ತೇನು, ಜಟ್ಟಿ, ನಾಟಕದಲ್ಲಿ ಒಂದು ವಿಭಾಗ ಕುಂದು. ಅಂಕ ಅಂತಂದರೆ ಅಂಕೆ, ಪ್ರಸಿದ್ಧಿ, ಪರೀಕ್ಷೆಯಲ್ಲಿ. ಆಮೇಲೆ ಅಂಕಗಣಿತ ಅಂತಂದರೆ ಸಂಖ್ಯೆಗಳ ಮೂಲಕ ಮಾಡುವ ಗಣಿತ. ಅಂಕಣ ಅಂತಂದರೆ ಮನೆಯ ಎರಡು ಕಂಬಗಳ ನಡುವಿನ ಪ್ರದೇಶ. ಆಮೇಲೆ ಸ್ಥಳ, ಸೆಳೆಖಾನೆ. ಅಂಕಣ ಅಂತಂದರೆ ಪತ್ರಿಕೆಯಲ್ಲಿನ ಉದ್ದ ಕಾಲು, ಪತ್ರಿಕೆಯಲ್ಲಿ ನಿರ್ದಿಷ್ಟ ವಿಷಯಕ್ಕೆ ಗೊತ್ತುಪಡಿಸಿದ ಜಾಗ. ಅಂಕಣ ಬರಹ ಅಂತಂದ್ರೇನು, ಪತ್ರಿಕೆಗಳಲ್ಲಿ ಬರೆಯುವ ನಿಯತವಾದ ನಿರ್ದಿಷ್ಟ ಲೇಖನ. ಅಂಕಣಿ ಅಂತಂದ್ರೇನು, ಕುದುರೆಯ ರಿಖಾಪು. ಅಂಕಣ ಅಂತಂದರೆ ಗುರುತು ಮಾಡುವುದು, ಬರೆ ಹಾಕುವುದು ಮತ್ತು ಎಳೆಯುವುದು ಅಂತ ಅರ್ಥ ಕೊಡುತ್ತೆ. ಅಂಕಪರದೆ ಅಂತಂದರೆ ನಾಟಕದ ಅಂಕದ ಕೊನೆಯಲ್ಲಿ ಬರುವ ತೆರೆ. ಅಂಕಮಾಲೆ, ಬಿರುದುಗಳುಳ್ಳ ಮಾಲೆ. ಅಂಕಲಿಪಿ ಅಂತಂದರೆ ಅಂಕಿಗಳನ್ನು ಅಕ್ಷರಗಳನ್ನು ಕಲಿಸುವ ಪುಸ್ತಕ. ಅಂಕೆಗಳನ್ನು ಬಳಸಿ ಬರೆಯುವ ಬರಹ. ಅಂಕವಣಿ ಅಂತಂದರೆ ಅಂಕಣಿ. ಅಂಕವಳಿ ಅಂದರೆ ರಣಭೇರಿ. ಅಂಕವಳಿ ಅಂತಂದ್ರೇನು, ರಣಭೇರಿ. ಅಂಕವಾತು. ಅಂಕವಳಿ ಅಂತಂದ್ರೇನು, ರಣಭೇರಿ. ಅಂಕವಾತು ಅಂದರೆ ಯುದ್ಧದ ಮಾತು. ಆಮೇಲೆ ವೀರವಚನ. ಅಂಕಿತ ಅಂತಂದ್ರೇನು, ಗುರುತು ಮಾಡಿದ. ಅಂಕಿತ ಅಂದರೆ ಗುರುತು, ರುಜುವು, ಅರ್ಪಣೆ. ಅಂಕಿತ ನಾಮ ಅಂತಂದ್ರೇನು, ಇಟ್ಟಿರುವ ಹೆಸರು. ಅಂಕಿಸು ಅಂತಂದರೆ ಬಿಳಿ, ವಶಪಡಿಸಿಕೊಳ್ಳು, ಎಣಿಸು, ಲಕ್ಷಿಸು, ಗುರುತು ಮಾಡು. ಅಂಕು ಅಂದರೆ ಸೊಟ್ಟು. ಅಂಕು ಅಂತಂದ್ರೇನು, ಸೊಟ್ಟಾಣಿ. ಅಂಕುಡೊಂಕು ಅಂದ್ರೇನು, ವಕ್ರತೆ. ಅಂಕುರ ಅಂದರೆ ಮೊಳಕೆ, ಕೂದಲು, ರಕ್ತ, ನೀರು, ಊತ. ಅಂಕುರ ಒಡೆ ಅಂತಂದ್ರೇನು, ಮೊಳಕೆಯಾಗು. ಅಂಕುರವೇ, ರೋಮಾಂಚನವಾಗು. ಅಂಕುವೇರಿ ಅಂತಂದ್ರೇನು, ರೋಮಾಂಚನವಾಗು. ಅಂಕುರಾರ್ಪಣೆ ಅಂದ್ರೇನು, ಉತ್ಸಂಗವಾಗಿ ಮೊದಲು ಧಾನ್ಯಗಳನ್ನು ಮಳೆಯಲು ಹಾಕುವ ಶುಭಕರ್ಮ, ಪ್ರಾರಂಭ.